ಎಲ್ಲೂ ಸಿಗೋವಲ್ದಾಗೈತಲ್ಲ. ನಾಳೆ ಬೇಕು ಮೀಟಿಂಗಿಗೆ. ಈ ಫೈಲ್ನಾಗಂತೂ ಇಲ್ಲ, ಅದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಪ್ರಿಪೇರ್ ಮಾಡ್ಕೊಂಡು ಕುಂದಿರ್ಬೇಕು. ಅದ್ರ ಸಲ ಮುಂಜಾನೆ ಜಲ್ದಿ ಎದ್ದೇಳಬೇಕು. ನಿದ್ದೆ ಬರತೈತಿ. ಈಗ ಇರಲಿ, ನಾಳೆ ಎದ್ದು ನೋಡಿದ್ರಾತು. ಏನು ಅಪ್ಪಾಜಿ ರೂಮ್ನಾಗ ಐತೆ ಏನೋ ಕೇಳ್ಬೇಕು. ಅವ್ರು ಏನಾರ ತೊಗೊಂಡೋಗಿ ಅವ್ರ ರೂಮ್ನಾಗ ಇಟ್ಕೊಂಡಾರ ಏನು, ಇಲ್ಲಾಂದ್ರೆ ನಾಳೆ ಮನೋಹರ್ಗೆ ಕೇಳಬೇಕು. ಒಂದು ಕ್ಯಾಬಿನೊಳಗೆ ಏನಾರು ಇಟ್ಕೊಂಡಾನ ಏನದು ಫೈಲು, ಇಂಪಾರ್ಟೆಂಟ್ ಫೈಲು. ನಾ ಹೆಂಗೆ ಮಿಸ್ ಮಾಡಿದೆ? ಮೇ ಬಿ ಅಪ್ಪಾಜಿ ಹತ್ರನೇ ಇರ್ಬೇಕದು. ನಾಳೆ ಕೇಳಿದ್ರೆ ಅದು ಬಿಡು ಬೆಳಗ್ಗೆ. ಇಲ್ಲಾಂದ್ರೆ ಸ್ವಲ್ಪ ಜಲ್ದಿ ಹೋಗಿ ಪ್ರಿಪೇರ್ ಮಾಡಬೇಕು. ಏನು ನಾನು ಪ್ರಿಪೇರ್ ಮಾಡಿದ್ದಲ್ಲ, ಗೊತ್ತಾಗಿ ಆಗ್ತೈತಿ ಏನನ್ನು ಮಾಡ್ಬೇಕಂತೇಳಿ. ಇರ್ಲಿ ಮಲ್ಗೋಣ, ಭಾಳ ಸುಸ್ತಾಗೈತಿ. ರೀ ಪ್ರತಿಭಾ, ನೀನು ಬಾ ಕುಂದ್ರ ಬಾ. ಅಲ್ಲ, ಇಷ್ಟು ರಾತ್ರಿ ಆಗೈತಿ, ಇನ್ನೂ ಏನೇನೋ ಫೈಲ್ ಹಿಡ್ಕೊಂಡು ಕುಂತೀರಲ್ಲ. ಬೆಳಗ್ಗೆಯಿಂದ ಬರೀ ಆಫೀಸ್ ವರ್ಕ ಮಾಡ್ತಿರ್ತೀರಿ. ನನಗೆ ಗೊತ್ತು ಇದೆಲ್ಲ ನಿಮ್ದು ಕನ್ಸಿನ ಕೂಸ್ ಅಂತಂದು ಹೇಳಿ. ಯಾಕಂದ್ರೆ ನೀವೇನೇನೋ ಪ್ರಾಜೆಕ್ಟ್ ಮಾಡತ್ತೀರಿ, ಅದನ್ನೆಲ್ಲ ಸಕ್ಸಸ್ ಮಾಡ್ಕೋಬೇಕಂತೇಳಿ ಅದ್ರ ತಕ್ಕಂಗೆ ಕೆಲಸ ಮಾಡತ್ತೀರಿ. ಈಗ ನೀವು ಸರಿಯಾದ ನಿದ್ದೆ ಎಲ್ಲ ಮಾಡಿದ್ರಲ್ಲ, ಅದ್ರ ಕಡೆ ಸಕ್ಸಸ್ ಕಡೆ ಗಮನ ಕೊಡೋಕ್ಕಾಗೋದು ನಿಮ್ಗೆ? ಹಿಂಗೆ ನಿದ್ದೆ ಎಲ್ಲ ಬಿಟ್ಟು ಆಫೀಸ್ ವರ್ಕ್ ಮಾಡ್ಕೊತ ಕೂತ್ಕೊಂಡ್ರೆ ನಾಳೆ ನಿಮ್ಗೆ ಅಲ್ಲೇ ನಿದ್ದೆ ಬರೋಕರ್ತೈತಿ. ಆಮೇಲೆ ಯಾರು ಏನಾರು ಹೇಳಿದ್ರೆ ಅರ್ಥ ಆಗೋದಿಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಾವೆ. ಅದಕ್ಕೆ ಚೆಂದಾಗಿ ನಿದ್ದೆ ಮಾಡಿಬಿಟ್ರೆ ನೀವು ಉಳಿದಿದ್ದ ವರ್ಕ್ ನೀಟಾಗಿ ಮಾಡ್ಕೋಬೋದಲ್ಲ ಅಂತ ಹೇಳಿದೆ. ಮತ್ತು ನಾನು ಏನಾರು ತಪ್ಪಾಗಿ ಹೇಳಿದ್ರೆ ನನಗೆ ಕ್ಷಮಿಸ್ರಿ, ಸಾರಿ. ಚೇಚೆ ಇಲ್ಲಪ್ಪ, ನೀ ಹೇಳೋದೊಳಗೆ ಏನೇನೂ ತಪ್ಪಿಲ್ಲ. ನೀನು ಹೇಳೋದು ಒಂದು ರೀತಿಯಿಂದ ಸರಿನಾ ಐತಿ. ಒಂಥರ ಬೆಳಗಿಂದ ಕೆಲಸ ಮಾಡಿ 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 ಮೈ ಎಲ್ಲ ಒಂಥರ ಸುಸ್ತಾಗ್ಬಿಟ್ಟಿರ್ತೈತಿ. ಈ ರಾತ್ರಿನೂ ಇದನ್ನು ಹಿಡ್ಕೊಂಡು ಕೂತ್ಕೊಂಡೆ ಅಂದ್ರೆ ನಿದ್ದೆ ಸರಿಯಾಗೋದಿಲ್ಲ. ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳಕ್ಕಾಗಂಗಿಲ್ಲ. ಆಫೀಸ್ ವರ್ಕ್ ಆಫೀಸ್ ಒಳಗಿರಬೇಕು, ಮನಿ ವರ್ಕ್ ಮನಿ ಒಳಗಿರಬೇಕು. ಮತ್ತು ಇಲ್ಲಿ ತೊಗೊಂಬಂದ್ರಿ? ಅದು ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ. ಅದಕ್ಕೆ ನನಗೊಂದು ಫೈಲ್ ಬೇಕಿತ್ತು, ಭಾಳ ಇಂಪಾರ್ಟೆಂಟ್ ಅನ್ನೋದಕ್ಕೆ. ಅದು ಲಾಸ್ಟ್ ವೀಕ್ ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಆದ್ರೆ ಆ ಫೈಲ್ ಎಲ್ಲಿಟ್ಟೇನೆ ನನಗೆ ಗೊತ್ತಾಗತ್ತಿಲ್ಲ. ಇದನ್ನು ತಿಳ್ಕೊಂಡು ತೊಗೊಂಬಂದಿನಿ, ನೋಡಿದ್ರೆ ಅದು ಸಿಗಾಕತ್ತಿಲ್ಲ, ಎಲ್ಲಿಟ್ಟೇನೋ ಏನೋ. ಈಗ ಮತ್ತೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಿದ್ದಿನೂ ಹಾಳಾಗ್ತೈತಿ. ಮೇ ಬಿ ನಾನು ಅಪ್ಪಾಜಿ ಕ್ಯಾಬಿನಾಗ ಏನಾರು ಇಟ್ಟೇನ ಕೇಳಬೇಕು. ಬೆಳಗ್ಗೆ ಅಪ್ಪಾಜಿ ಎದ್ದೇಳ್ತಾರಲ್ಲ, ಒಂದು ಮಾತು ಕೇಳಿ ಒಂದು ವೇಳೆ ಇಲ್ಲ ಅಂದ್ರೆ ಆಫೀಸಿಗೆ ಹೋಗಿ ಜಲ್ದಿ ರೆಡಿ ಮಾಡೋಣ ಅಂತ ಪ್ಲಾನ್ ಮಾಡತ್ತಿದ್ದೆ. ಹಾಂ, ಇನ್ನೂ ಬೇಕಂದ್ರೆ ಹಂಗೆ ಮಾಡ್ರಿ. ರಾತ್ರಿ ಜಲ್ದಿ ಮಕ್ಕೋರಿ, ಬೆಳಗ್ಗೆ ಜಲ್ದಿ ಎದ್ದಳ್ರಿ. ಅಂದ್ರೆ ಮೈಂಡ್ ಫ್ರೆಶ್ ಇರ್ತೈತಿ, ಎಲ್ಲ ಕೆಲಸ ಪಟಪಟ ಆಗ್ತಾವ. ಸರಿ ಬಿಡು, ಇದು ಇಲ್ಲಿ ಇಡ್ತೇನಂತ. ನಿನಗೂ ಸುಸ್ತಾಗೈತೆ ನಮ್ಮಲ್ಲಿಗೂ ಅಂದಂಗ. ಪ್ರತಿಭಾ, ಏನ್ರಿ? ನಾನು ಒಂದು ಮಾತು ಕೇಳಬೇಕಂತ ಅನ್ಕೊಂಡಿದ್ದೆ. ನಿನಗೆ ಬೇಜಾರಾಗಲ್ಲ ಅಂದ್ರೆ ಕೇಳಲಿ? ಹಾಂ, ಕೇಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಅದು ನಿನಗೆ ಇಲ್ಲಿ ಮನೆಯೊಳಗೆಲ್ಲ ಅಡ್ಜಸ್ಟ್ ಆಗೈತಿ? ಹಾಂ, ಅಡ್ಜಸ್ಟ್ ಆಗೈತಲ್ಲ. ಯಾಕೆ? ಏನಿಲ್ಲ. ಮತ್ತು ನಾ ಒಂದು ಮಾತು ಹೇಳಿದ್ರೆ ನೀವು ಬೇಜಾರಾಗಲ್ಲ ಆಗ್ತೀಯೋ ಗೊತ್ತಾಗತ್ತಿಲ್ಲ. ನನಗೆ ಜಸ್ಟ್ ಒಂದು ಕಾಳಜಿ ಸಲುವಾಗಿ ಕೇಳಾಕತ್ತೀನಿ. ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ತೀನಿ, ಇಲ್ಲಾಂದ್ರೆ ನೀನು ಸುಮ್ಮನೆ ಮಲ್ಕೊಂಬಿಡು. ಇಲ್ಲ ಹೇಳ್ರಿ, ನಾನು ಒಳ್ಳೇದಕ್ಕೆ ಹೇಳ್ತಿರ್ತೀರಿ ಅಂತ ಅಂದ್ರೆ ಅದ್ರೊಳಗೇನು ತಪ್ಪಿಲ್ಲ, ಹೇಳ್ರಿ. ಹಾಗಲ್ಲ, ಮತ್ತು ನಿನಗೆ ಮನ್ಸಿಗೆ ಬೇಜಾರಾಗಿ ನೋವು ಮಾಡ್ಕೊಂಡ್ರ ಅಂತ? ಇಲ್ಲಪ್ಪ, ಹಾಗೇನಿಲ್ಲ. ನನಗನ್ಸಿದ ಮಟ್ಟಿಗೆ ನೀವು ನನ್ನ ಮನ್ಸಿಗೆ ನೋವಾಗೋ ಥರ ಏನೂ ಮಾತು ಹೇಳಲ್ಲ ಅಂತ ಅನ್ಕೊಂಡೇನಿ. ಯಾಕಂದ್ರೆ ಇಷ್ಟು ದಿವಸ ನೀವು ಹೆಂಗದಿರಿ ಅಂತ ಹೇಳಿ ನೋಡಿನಲ್ಲ, ಅದಕ್ಕೆ ಹೇಳಕತ್ತೀನಿ. ನೀವು ಯಾರ ಮನಸ್ಸನ್ನು ನೋವು ಮಾಡೋದಿಲ್ಲ. ವಿಚಾರ ಮಾಡಬೇಡ್ರಿ, ಕೇಳ್ರಿ. ಅಲ್ಲ, ಜಸ್ಟ್ ಒಂದು ಸಜೆಷನ್ ಅಂತ ಕೊಡ್ತೀನಿ. ನಿನಗಾದ್ರೆ ಹ್ಞೂ ಅನ್ನು, ಇಲ್ಲಾಂದ್ರೆ ಇಲ್ಲಪ್ಪ. ಫೋರ್ಸ್ ಏನೂ ಇಲ್ಲ. ಎದ್ರ ಬಗ್ಗೆ ಮಾತಾಡತ್ತೀರಿ? ಏನಂತಂದೇಳಿ ಹೇಳಿದ್ರೆ ನನಗೆ ಗೊತ್ತಾಗ್ತೈತಿ. ಏನಿಲ್ಲ. ಮತ್ತು ನೀನು ಆಫೀಸ್ ಹೋಗಲೇಬೇಕಾ? ಇಲ್ಲ ಪ್ರತಿಭಾ, ನೀ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡಪ್ಪ. ಇಲ್ಲ, ಹಂಗಲ್ಲ. ನನಗೂ ಡೈಲಿ ಹೋಗೋದು, ಮನೆಗೆ ಲೇಟಾಗಿ ಬರೋದು, ಈ ಕಡೆ ಮನೆ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತಿಲ್ಲ, ಮಕ್ಳ ಕಡೆನೂ ಮಾಡೋಕ್ಕಾಗತ್ತಿಲ್ಲ, ನಿಮ್ಮ ಕಡೆನೂ ಮಾಡೋಕ್ಕಾಗತ್ತಿಲ್ಲ. ಆದ್ರೆ ಇವತ್ತು ಅತ್ತೇನೋ ಅದ ಅಂದರು, ಮಾವನೂ ಅದನ್ನು ಮಾತಾಡಿದ್ರು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡತ್ತಿದ್ದೆ. ಆದರೆ ಏನು ಡಿಸಿಷನ್ ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ಅಲ್ಲ, ಅವತ್ತು ನೀನು ಅದರ ಮದುವೆ ಆದಾಗ ನೀನು ಹೇಳಿದ್ದೆಲ್ಲ, ನಿನಗೆ ಏನಾರು ಕಂಫರ್ಟ್ ಅನ್ನಿಸ್ತು ಅಂದ್ರೆ ನಾನು ಕೆಲಸ ಬಿಡ್ತೀನಿ, ಇಲ್ಲಾಂದ್ರೆ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ. ಅದ್ರ ಸಲುವಾಗಿ ಕೇಳಿದೆ. ಮತ್ತು ಆಮೇಲೆ ಇವನು ಅಜಯ್ ಅಂತನಲ್ಲ, ಅವನಿಗೆ ನಿಂದು ಪ್ರೀತಿ ಭಾಳ ಅವಶ್ಯಕತೆ ಐತಿ. ಈಗ ನೀನು ಬೆಳಗಿಂದ ಸಾಯಂಕಾಲ ತನಕ ಕೆಲ್ಸಕ್ಕೆ ಹೋದಿ ಅಂದ್ರೆ ಅವನನ್ನು ನೋಡ್ಕೊಳಕ್ಕೆ ಇಲ್ಲಿ ಎಲ್ಲರೂ ಇರ್ತಾರೆ ಖರೆ. ಆದ್ರೆ ನೀನಿದ್ದಾಗ ಅವ್ನಿಗೆ ಇರುವಂಥ ಕಾಳಜಿ, ಅವ್ನ ಹುಮ್ಮಸ್ಸು ಎಲ್ಲ ನೀನು ಇಲ್ದಾಗ ಇರೋದಿಲ್ಲ. ನೀ ಬಂದಾಗ ಅವ್ನು ಒಂದು ರೀತಿ ಬೇರೆನೇ ಆಗಿರ್ತಾನೆ, ನೀನು ಇಲ್ದಾಗ ಅವ್ನು ಬೇರೆ ಥರ ಇರ್ತಾನೆ. ಅಂದ್ರೆ ಅವನು ಒಂದೊಂದ್ಸಲ ಒಂದೊಂದು ರೀತಿ ಆ್ಯಕ್ಟ್ ಮಾಡ್ತಾನೆ. ಆ್ಯಕ್ಟ್ ಅನ್ನೋದು ತಪ್ಪಾಗ್ತೈತಿ. ಒಂದೊಂದ್ಸಲ ಒಂದೊಂದು ರೀತಿ ಇರ್ತಾನೆ ಅವನು. ಅವನು ಮನಸ್ಥಿತಿ ಹಂಗೆ ಆಗ್ಬಿಟ್ಟೈತಿ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನೀನಿದ್ರೆ ಭಾಳ ಖುಷಿಯಿಂದ ಇರ್ತಾನೆ. ಅವನಿಗೆ ನೀನು ಕಂಟಿನ್ಯೂಸ್ ಆಗಿ ಅವ್ನು ಕಣ್ಣು ಎದುರಿಗೆ ಇದ್ಬಿಟ್ರೆ ಅವ್ನು ಖುಷಿಯಾಗಿರ್ತಾನೆ, ಜಲ್ದಿ ಆರಾಮಾಗ್ಬಿಡ್ತಾನಂತ ಎಲ್ಲರ ಹತ್ರ ಹೊಂದ್ಕೊಂತಾನೆ. ಈಗ ವಿಜಯ್ ಮತ್ತು ಅಂಜು ಹತ್ರ ಒಂದೊಂದ್ಸಲ ಚೆನ್ನಾಗಿ ಮಾತಾಡ್ತಾನೆ, ಒಂದೊಂದ್ಸಲ ಅವ್ರ ಹತ್ರ ಜಗಳ ಮಾಡ್ತಾನೆ. ಅವ್ನು ಯಾವಾಗ ಹೆಂಗಿರ್ತಾನಂತ ಗೊತ್ತಾಗಂಗಿಲ್ಲ. ಅವ್ರಿಬ್ರು ಈಗ ಸದ್ಯಕ್ಕೆ ನಾ ಹೇಳ್ದಂಗೆ ಕೇಳ್ಕೊಂಡು ಅವನನ್ನ ಭಾಳ ಚಂದಾಗಿ ನೋಡ್ಕೊಳತ್ತಾರ. ಹಾಂ, ಹೌದ್ರಿ. ಅವ್ರ ಪ್ರೀತಿನ ನನಗೀಗ ಈ ಪರಿ ವಿಚಾರ ಮಾಡ್ಬೇಕಂತ ಅನ್ಸಕತ್ತಿದ್ದು. ಅಂದ್ರೆ ಅವ್ರಿಬ್ರು ಮಕ್ಕಳು ತಗೊಳತ್ತಿದ್ದ ಕಾಳಜಿ ಅಲ್ಲ, ನಾ ತಗೊಳತ್ತಿಲ್ಲಲ್ಲ ನನ್ನ ಮಗನ ಮೇಲೆ ಅಂತ ಅನ್ಸಕತ್ತೈತಿ. ಏನೋ ಸ್ಟಾರ್ಟಿಂಗ್ ನನಗೆ ಕೆಲಸದ ಮೇಲೆ ವ್ಯಾಮೋಹ ಅಂತ ಅಲ್ಲ, ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಆ ಕೆಲಸನೂ ಬಿಟ್ಕೊಟ್ಟು ನಾಳೆ ಎಲ್ಲಿ ಹೋಗ್ಲಿ ಅನ್ನೋ ಯೋಚನೆ ಮೇಲೆ ನಾನು ಸೇಫರ್ ಸೈಡ್, ಸೇಫ್ಟಿ ಸಲುವಾಗಿ ಅದನ್ನು ಇಟ್ಕೊಂಡಿದ್ದೆ. ಅಂದ್ರೆ ಕೆಲಸಕ್ಕೆ ಹೋಗ್ತಿದ್ದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ ನೋಡಿದ್ರೆ ನನಗೆ ಏನು ಬೇಕಾಗಿಲ್ಲ ಅನಿಸ್ತೈತಿ. ಮನೆ ಒಳಗಡೆ ಇರಬೇಕಂತ ನಾನು ಪ್ಲಾನ್ ಮಾಡತ್ತೇನೆ. ಹಂಗಂದ್ರೆ ನಿನ್ನ ಡಿಸಿಷನ್ ಏನಿಲ್ಲ, ನಾಳೆ ಹೋಗಿ ನಾನು ಮಾತಾಡ್ತೀನಿ. ಅವ್ರು ಏನಾರ ನನಗೆ ರಿಲೀವ್ ಮಾಡೋಕೆ ಓಕೆ ಅಂತ ಅಂದ್ರೆ ನಾನು ಇವಾಗಲೇ ನಾನು ರಿಲೀವ್ ಆಗಿಬಿಡ್ತೀನಿ. ಇಲ್ಲ ಅಂತ ಅಂದ್ರೆ ಒಂದು 2 ಮಂತ್ಸ್ ನೋಟಿಸ್ ಬಿಟ್ಟು ಕೊಟ್ಟು 2 ಮಂತ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ ಮನೆಗೆ ಇರ್ತೀನಿ. ಇದಕ್ಕೆ ನಿಮ್ಮ ಮನಸ್ಸಿಗೆ ಹೆಂಗೆ? ಈಗ ಒಂದು ವೇಳೆ ಅಜಯ್ ಚೆನ್ನಾಗಿದ್ದಿದ್ದ ಅಂದ್ರೆ ನಾನು ನಿನಗೆ ಇದ್ರ ಮಾತು ಎತ್ತುತ್ತಿದ್ದಿಲ್ಲ. ನಿನಗೆ ಹೆಂಗೆ ಬೇಕಂಗೆ ಮಾಡಂತಿದ್ದೆ ನಾನು. ನೀ ಕೆಲಸ ಕಂಟಿನ್ಯೂ ಮಾಡು, ಮನೆಯಾಗಿರು, ನಿನಗೆ ಹೆಂಗೆ ಬೇಕಂತ ಅಂತಿದ್ದೆ ನಾನು, ಹೆಂಗೆ ಬೇಕಂಗಿರು ಅಂತಿದ್ದೆ. ಆದ್ರೆ ಈಗ ಅಜಯ್ ಬೆಳೆಯೋ ಹುಡುಗ. ಈಗ ಅವನಿಗೆ ನಮ್ಮೆಲ್ಲರ್ಕಿಂತನೂ ನಿನ್ನ ಅವಶ್ಯಕತೆ ಜಾಸ್ತಿ ಐತಿ. ಅದಕ್ಕೆ ಕಾರಣನೂ ನಿನಗೆ ಗೊತ್ತು. ಈಗ ನೀನು
ಅವರಿಗೆ ಸರಿಯಾದ ರೀಸನ್ ಕೊಟ್ಟರೆ ನಿನಗೆ ಬೇಗ ರಿಲೀವ್ ಮಾಡಿಬಿಡ್ತಾರೆ ಅವರು. ಬೇಕಂದ್ರೆ ನಿಮ್ಮ ಬಾಸ್ ನನಗೆ ಪರಿಚಯ ಅದಾರ, ಮಾತಾಡಲಿ. ಈಗ ಡಾಕ್ಟರ್ ಮೊನ್ನೆ ಹೋದಾಗ ಏನು ಹೇಳಿದ್ರು, ನಿಮ್ಮ ಮಗ ಸುಧಾರ್ಸತ್ತಾನ್ರಿ, ಅವ್ನಿಗೆ ಜಾಸ್ತಿ ಪ್ರೀತಿ ಅವಶ್ಯಕತೆ ಐತಿ, ಮುಂಚಿನ ಥರ ಇವಾಗ ರಫ್ ಇಲ್ಲ, ಹೊರಟ ಇಲ್ಲ, ಈಗ ಸಾಫ್ಟ್ ಆಗಕತ್ತಾನ. ಆದರೂ ಒಂದ್ಸರಿ ಅದು ಬರ್ತೈತಿ, ನೀವೆಷ್ಟು ಕಾಳಜಿ ತೊಗೊಂಡು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಷ್ಟು ಅವ್ನು ಬೇಗ ಗುಣ ಆಗ್ತಾನೆ ಅಂತೇಳಿ. ಈಗ ಇನ್ನೂ 2 ಮಂತ್ಸ್ ಅಂದ್ರೆ ಹೇಳೋಕ್ಕಾಗಲ್ಲ ಅವ್ನ ಮನಸ್ಥಿತಿ ಹೆಂಗಿರ್ತೈತಿ ಅಂತೇಳಿ. ಒಂದ್ಸಲ ವಿಚಾರ ಮಾಡಿ ನೋಡು. ಏನು ನಮ್ಮ ಬಾಸ್ ನಿಮಗೆ ಪರಿಚಯ ಇದಾರಾ? ಹಾಂ, ನಮ್ಮ ಕ್ಲೈಂಟ್ ಅವರು. ಹೌದಾ? ಮತ್ತೆ ನೀವು ನನಗೆ ಇಷ್ಟು ದಿವಸ ಹೇಳೇ ಇಲ್ಲ. ನಾನು ಹೇಳಿದ್ರೆ ನನ್ನ ದೊಡ್ಡಸ್ತಿಕೆ ತೋರಿಸ್ದಂಗೆ ಆಗ್ತಿತ್ತು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ನಿನ್ನ ಹತ್ರ. ಈಗ ನೀ ಏನಾರ ಏನು ಡಿಸಿಷನ್ ತೊಗೊಂತಿ ಅದ್ರ ಮೇಲೆ ಬೇಕಂದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ. ಬೇಕಾದ್ರೆ ಇನ್ನೂ 1 ವಾರ ಹೋಗು ಕೆಲ್ಸಕ್ಕೆ. ಹಾಂ ಸರಿ ರೀ, ನೀವು ಅವ್ರ ಹತ್ರ ಮಾತಾಡ್ರಿ. ಬೇಕಂದ್ರೆ ಇದೊಂದು ವೀಕ್ ಹೋಗ್ಬಿಡ್ತೇನಂತ, ಈ ವೀಕೆಂಡಿಂದ ಮನೆಯೊಳಗಿರ್ತೇನೆ. ಸರಿ ಹಂಗಂದ್ರೆ. ಯಾಕಂದ್ರೆ ನಾವೆಲ್ಲ ದುಡಿಯೋದು ಈ ಥರ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದೆಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಲ್ಲ. ಆದರೆ ಈ ಸಂಪಾದನೆನ ಅವ್ರ ಜೀವಕ್ಕೆ ಹಾನಿ ಆಗ್ಬಾರ್ದಲ್ಲ. ಹಾಂ ನಿಜ ರೀ, ನೀವು ಹೇಳೋ ಮಾತು ಸತ್ಯನ. ನಾನು ಬೇರೆ ಉದ್ದೇಶದಿಂದ ಕೆಲ್ಸಕ್ಕೆ ಹೋಗಿದ್ದು, ನೀವೆಲ್ಲ ಕಾಟ ಕೊಡ್ತೀರಿ ಅಂತಂದು ಹೇಳಲ್ಲ. ಒಂದು ಕಡೆ ನಾನು ಮುಂದೆ ಏನಾರ ನೆಗೆಟಿವ್ ಆದರೂ ಸಹಿತ ನಾನು ಸೇಫ್ ಆಗಿರ್ತೇನಲ್ಲ ಅನ್ನೋದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಆದರೆ ಈಗ ಅದು ನನ್ನ ಮಗನಕ್ಕಿಂತ ಹೆಚ್ಚಿಂದಲ್ಲ. ನಾನು 3 ಮಕ್ಕಳ ಕಡೆ ಗಮನ ಕೊಡ್ಬೇಕು ನಾನು. ಅಜಯ್ ಓಡೋಗ್ಬೇಡ ಇರೋ. ಇಲ್ಲ, ನಾನು ಅಮ್ಮನ ಕಡೆ ಮಕ್ಕೋತೇನೆ. ಹಂಗೆಲ್ಲ ಹಠ ಮಾಡಬಾರ್ದು ಅಜಯ್. ಬಾರಪ್ಪಿ, ನೀನು ನನ್ನ ಹತ್ರ ಜಗಳ ಮಾಡಬೇಡ. ನನಗೆ ನೀನು ಬೇಡ, ನನಗೆ ಅಮ್ಮ ಬೇಕು. ಅಮ್ಮ, ಅಜಯ್ ಯಾಕಪ್ಪ? ನೀನು ಮಾತಾಡಿಸ್ಬೇಡ ನನ್ನ ಹತ್ರ. ನಿನ್ನಿಂದನೇ ಇವತ್ತು ನಮ್ಮಮ್ಮ ದೂರ ಆಗಿರೋದು ನನ್ನಿಂದ. ಅಜಯ್ ಹಂಗೆಲ್ಲ ಮಾತಾಡಬಾರ್ದಪ್ಪ. ಹೌದು, ಇವರಿಂದ ನೀನು ನನ್ನಿಂದ ದೂರ ಆಗಿರೋದು. ನೀನು ಒಟ್ಟು ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡತ್ತಿಲ್ಲ. ನೀನು ಭಾಳ ಅಂದ್ರೆ ಭಾಳ ದೂರ ಆಗತ್ತಿ ನನ್ನಿಂದ. ಅಲ್ಲಿ ಮನೆಯಾಗಿದ್ದಾಗ ಕೆಲ್ಸಕ್ಕೆ ಹೋಗಿ ಬರ್ತಿದ್ದಿ, ಆದ್ರೆ ಸಾಯಂಕಾಲಿಂದ ನನ್ನ ಜೊತೆನೇ ಇರ್ತಿದ್ದಿ. ಆದ್ರೆ ಮನೆಗೆ ಬಂದಾಗಿಂದ ನೀನು ಸಾಯಂಕಾಲ ನನಗೆ ಸ್ವಲ್ಪ ಮಾತಾಡಿಸ್ತಿದ್ದಿ, ಆಮೇಲೆ ಈ ಅಂಕಲ್ ಜೊತೆನೇ ಮಾತಾಡ್ತಿದ್ದಿ. ಯಾಕಪ್ಪಿ, ಯಾಕ ಅಂಕಲ್ ಅಂತಿದಿ? ಪಪ್ಪ ಅಂತ ಅನ್ಬೇಕಂತ ಹೇಳಿಲ್ಲ? ಇರ್ಲಿ ಬಿಡು ಪ್ರತಿಭಾ, ಅವನಿಗೆ ಜೋರು ಮಾಡಬೇಡ. ಈಗ ಅವ್ನ ಮೈಂಡ್ ಸೆಟ್ ಸರಿ ಇಲ್ಲ. ಅವ್ನಿಗೇನೋ ಮನ್ಸಿಗೆ ಘಾಸಿ ಆಗೈತಿ ಈಗ. ಯಾಕಂದ್ರೆ ಅವನು ಅಂಕಲ್ ಅಂತೆಲ್ಲ ಮಾತಾಡಲ್ಲ ನನ್ನ ಹತ್ರ. ಯಾವಾಗಲೂ ಪಪ್ಪ ಪಪ್ಪ ಅಂತಾನೆ ಮಾತಾಡೋದು. ಯಾವಾಗಾರ ಒಂದ್ಸರಿ ಮನ್ಸಿಗೆ ಹಿಂಗೇನಾರ ಬೇಜಾರಾದಾಗ ಪಪ್ಪ ಅಂತ ಅನ್ನೋದು ಬಿಟ್ಟು ಅಂಕಲ್ ಅಂತಾನೆ. ಅಜಯ್ ಯಾಕಪ್ಪಿ, ಯಾಕೆ ಈಗ ಏನಾಯ್ತು? ಯಾಕೆ ಹೇಳಕತ್ತಿದ್ದಿ? ಪಾಪು, ನೀನ್ ನನ್ನ ಮಾತು ಕೇಳ್ತೀಯಲ್ಲ? ಹಂಗೆಲ್ಲ ಹಠ ಮಾಡಬಾರ್ದು ಪಾಪು. ಅಮ್ಮ, ಇವರು ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ಅಷ್ಟೇ. ಹಂಗೆಲ್ಲ ಮಾತಾಡಬಾರ್ದಪ್ಪಿ. ಇಲ್ಲ, ನೀನು ನಮ್ಮಮ್ಮ ಅಷ್ಟೇ. ನಡಿ, ನಾವು ನಮ್ಮ ಮನೆಗೆ ಹೋಗೋಣ. ಇಲ್ಲಿ ಎಲ್ಲೂ ಬೇಡ, ಇವರೆಲ್ಲ ಬಹಳ ಕೆಟ್ಟದಾರ. ಯಾಕಪ್ಪಿ ಹಂಗೆಲ್ಲ ಮಾತಾಡಬಾರ್ದು? ಪಪ್ಪ ಹಂಗೆಲ್ಲ ಮಾತಾಡ್ತಾರೇನ? ಇವರು ನಮ್ಮ ಪಪ್ಪ ಅಲ್ಲ. ರೀ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ಪ್ರತಿಭಾ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಅವ್ನ ಮನ್ಸಿಗೆ ಭಾಳ ಬೇಜಾರಾಗೈತಿ. ನಾನು ಅದಕ್ಕೆ ನಿನಗೆ ಕೆಲಸ ಬಿಟ್ಟು ಅವ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಂತ ಹೇಳಿದ್ದು. ಈಗ ನೀನು ಬೆಳಗಿಂದ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂದ್ರೆ ರಾತ್ರಿ ಆರಾಮಾಗಿ ಮಲ್ಕ್ತಾನೆ. ಅವ್ನ ಮನಸ್ಥಿತಿನೂ ಸರಿ ಹೋಗ್ತೈತಿ. ಈಗ ನೋಡು, ಅವ್ನು ಯೋಚನೆ ಮಾಡಿದ್ರೊಳಗೆ ಏನೂ ತಪ್ಪಿಲ್ಲ. ಬೆಳಗ್ಗೆ ಹೋಗಿ ನೀನು ರಾತ್ರಿ ಬರ್ತಿದ್ದಿ, ರಾತ್ರಿನೂ ಈಗ ನೀವು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿಲ್ಲ. ಹಾಗಾಗಿ ಅವ್ನಿಗೆ ಅದು ಸಹಜನ ಅನ್ಸೋದು. ಪಾಪು ನೋಡಪ್ಪಿ, ನಾನು ಇನ್ಮೇಲೆ ನಿನ್ ಜೊತೆನೇ ಇರ್ತೇನಾತ. ಇಲ್ಲ, ನೀನ್ ಬರೀ ಸುಳ್ಳು ಹೇಳ್ತಿದಿ. ಇವತ್ತು ನಾನು ನಿನ್ ಜೊತೆ ಮಲ್ಕೋಬೇಕಂದ್ರೆ ಮಲ್ಕೋಬೇಕು. ಅಜಯ್ ಹಂಗೆಲ್ಲ ಮಾತಾಡಬಾರ್ದಪ್ಪಿ. ನನ್ನ ಜೊತೆಗೆ ಬಾ ನೀನು. ಇಲ್ಲ, ನಾನು ನಿಮ್ ಜೊತೆಗೆ ಬರಲ್ಲ ಇವತ್ತು. ನೀನು ಹೋಗು, ನಾನು ನಮ್ಮ ಅಮ್ಮ ಜೊತೆಗೆ ಮಲ್ಕೋಬೇಕು. ಅಂಕಲ್, ನೀವು ಹೋಗಿ ನಿಮ್ಮ ಮಕ್ಕಳ ಜೊತೆಗೆ ಮಲ್ಕೋರಿ. ನಾನು ನಮ್ಮ ಅಮ್ಮ ಜೊತೆಗೆ ಮಲ್ಕೋಬೇಕು. ಇಲ್ಲೆಲ್ಲ ಮಲಗಬೇಡ್ರಿ ನೀವು, ನಾನು ನಮ್ಮ ಅಮ್ಮ ಮಲ್ಕೋತೇವೆ ಇಲ್ಲಿ. ಹಂಗೆಲ್ಲ ಮಾತಾಡಬಾರ್ದು ಪಾಪು. ಇಲ್ಲ, ಈ ಅಂಕಲ್ ಇದ್ರೆ ನೀನು ನನ್ನ ಜೊತೆಗೆ ಮಲ್ಕೊಳ್ಳೋದೇ ಇಲ್ಲ. ಪಾಪು ಹಠ ಮಾಡಬಾರ್ದಪ್ಪಿ. ನೋಡು, ವಿಜಯಣ್ಣ, ಅಂಜು ಅಕ್ಕ ಎಲ್ಲ ಹೆಂಗ ಅವ್ರು ಮಲ್ಕೊಂತಾರಲ್ಲೇ, ನೀನು ಹಂಗ ಮಲ್ಕೋಬೇಕು. ನೀನು ಗುಡ್ ಬಾಯ್ ಅಲ್ಲ, ನಾಳೆಯಿಂದ ನಾನು ನಿನ್ ಜೊತೆಗೆ ಇರ್ಬೇಕು ಬೇಡ? ನೀನು ಬರೀ ಸುಳ್ಳು ಹೇಳ್ತಿದಿ. ಇಲ್ಲ, ನಿಜ ಹೇಳತ್ತೇನೆ. ನನಗೆ ಏನು ಬೇಡ, ನಾನು ನಿನ್ ಜೊತೆಗೆ ಮಲ್ಕೋಬೇಕಂದ್ರೆ ಮಲಗಬೇಕಷ್ಟೇ. ಪಾಪು ಹಠ ಮಾಡಬಾರ್ದಪ್ಪಿ. ಪ್ರತಿಭಾ ಸುಮ್ಮನಿರು, ನಾನು ಅವನಿಗೆ ಸಮಾಧಾನ ಮಾಡ್ತೇನೆ. ಅಲ್ಲ ರೀ ಅದು. ಅಜಯ್, ಏನು? ಈಗ ನೀನು ನಿಮ್ಮಮ್ಮ ಜೊತೆ ಮಲ್ಕೋಬೇಕು, ಹೌದಲ್ಲ? ಸರಿ, ನೀನು ನಿಮ್ಮಮ್ಮ ಇಲ್ಲಿ ಮಲಗ್ರಿ. ನಾನಿವತ್ತು ವಿಜಯ್ ಮತ್ತೆ ಅಂಜು ಜೊತೆ ಮಲ್ಕೋತೇನೆ ಆತ. ನಿಜವಾಗ್ಲೂ? ಹ್ಞೂ ಅಪ್ಪಿ. ಥ್ಯಾಂಕ್ ಯು ಪಪ್ಪ. ಏನ್ರಿ ಇದು? ಇವನು ಮನ್ಸಿಗೆ ನೋವಾದಾಗ ನಿಮ್ಗೆ ಅಂಕಲ್ ಅಂತಾನ, ಮತ್ತೇನಾರು ಖುಷಿ ಆದ್ರೆ ಪಪ್ಪ ಅಂತಾನ. ನನಗೇನು ಅರ್ಥ ಆಗತ್ತಿಲ್ಲ. ಏನಿಲ್ಲ, 1 ನಿಮಿಷ ತಡಿ. ಪಾಪು ನೀವು ಮಲ್ಕೋ ಅಪ್ಪಿ. ಹಾಂ ಸರಿ ಪಪ್ಪ. ವಿಜಯ್, ನೀನು ಅಂಜು ಮಲಗ್ರಿ, ನಾನು ಬರ್ತೇನೆ. ಹಾಂ, ಒಂದು 5 ಮಿನಿಟ್ಸ್ ಬಿಟ್ಟು. ಸರಿ ಪಪ್ಪ. ಆದ್ರೆ ನಾವೇನು ಮಾಡಿಲ್ಲ ಅಜಯ್ಗ. ನನಗೆ ಗೊತ್ತಪ್ಪಿ ನೀವೇನು ಮಾಡಲ್ಲ ಅಂತ ಹೇಳಿ. ಆದ್ರೆ ಅವನು ಭಾಳ ಒಳ್ಳೆ ಹುಡುಗ. ಅವನಿಗೆ ಮನ್ಸಿಗೆ ನೋವಾಗೈತಿ, ಅದಕ್ಕೆ ಹಂಗೆ ಮಾಡತ್ತಾನ. ನನಗೆ ಗೊತ್ತು ಪಪ್ಪ, ಅಜ್ಜ ಎಲ್ಲ ಹೇಳ್ಯಾರ ಅವನಿಗೆ ಆದಷ್ಟು ಜಲ್ದಿ ಆರಾಮಾಗ್ತೈತಿ. ಅದಕ್ಕೆ ನಾನು ಅಂಜು ಎಲ್ಲ ಭಾಳ ಸಪೋರ್ಟ್ ಮಾಡತ್ತೇವಿ. ನೀವೇನು ಚಿಂತೆ ಮಾಡಬೇಡ್ರಿ. ಆಂಟಿ, ಯಾಕಪ್ಪಿ ನನಗೆ ಆಂಟಿ ಅನ್ನತ್ತಿದಿ? ಇಲ್ಲ ಆಂಟಿ, ತಪ್ಪು ತಿಳ್ಕೊಬೇಡ್ರಿ. ಈಗ ಅಜಯ್ಗ ಮನಸ್ಥಿತಿ ಸರಿ ಇಲ್ಲ. ನಾ ಏನಾರ ಅಮ್ಮ ಅಂತ ಮಾತಾಡಿದ್ರೆ ಮತ್ತೆ ಅವ್ನಿಗೆ ಮನ್ಸಿಗೆ ಘಾಸಿ ಆಗ್ತೈತಿ. ಒಂದು ಮೂಡ್ ನೋಡ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅವನು ಒಂದು ಸರಿ ಆರಾಮಾಗ್ಬಿಟ್ಟ ಅಂದ್ರೆ ಆಮೇಲೆ ನಾವು ಯಾವಾಗಲೂ ಅಮ್ಮ ಅಂತಾನೆ ಕರಿಬೋದು. ಈಗ ಸದ್ಯಕ್ಕೆ ನಾವು ಅವನ ಕಡೆ ಗಮನ ಕೊಡೋಣ. ವಿಜಯ್, ನೀವು ಎಷ್ಟು ಅರ್ಥ ಮಾಡ್ಕೊತೀರಪ್ಪ. ಎಂಥ ಒಳ್ಳೆ ಹುಡುಗರು ನೀವು. ಹಾಂ, ನಿಜವಾಗ್ಲೂ ನೀವು ನನ್ನ ಹೊಟ್ಟೆ ಒಳಗೆ ಹುಟ್ಟಿಲ್ಲ ಅನ್ನೋದು ಒಂದೇ ಭೇದ ಭಾವ ಬಿಟ್ರೆ ನನಗೆ ಎಷ್ಟೋ ವರ್ಷದ ಸಂಬಂಧ ಏನೋ, ನನ್ನ ಹೊಟ್ಟೆ ಒಳಗೆ ಹುಟ್ಟು ಬಂದಿರೇನೋ ಅನ್ನೋ ಅಷ್ಟು ನನಗೆ ಪ್ರೀತಿ ಕೊಡ್ತೀರಿ. ಆದರೆ ಯಾವತ್ತೂ ಆಂಟಿ ಅಂತ ಕರೆದು ನನ್ನ ಮನ್ಸಿಗೆ ನೋವು ಮಾಡಬೇಡಪ್ಪ. ಇಲ್ಲ ಅಮ್ಮ, ನಾನು ನಿನಗೆ ಯಾವಾಗಲೂ ಅಮ್ಮ ಅಂತಾನೆ ಕರಿತೀನಿ.
ಆದ್ರೆ ಈಗ ಅಜಯ್ಗೆ ಒಂದು ಸರಿ ಕೇಳಿಸ್ಕೊಂಡ ಅಂದ್ರೆ ಮತ್ತೆ ಮನ್ಸಿಗೆ ನೋವು ಆಗ್ತೈತಿ. ಒಂದು ಸ್ವಲ್ಪ ದಿವಸ ಅವನಿಗೆ ಆರಾಮಾಗ ತನಕ ಅಷ್ಟ. ಡಾಕ್ಟರ್ ಹೇಳ್ಯಾರ ಅಂತೇಳಿ ಅಜ್ಜನೂ ಹೇಳ್ಯಾರ ಅವ್ನು ಬೇಗ ಆರಾಮಾಗ್ತಾನಂತ ಹೇಳಿ. ಈಗ ಅವನು ಮೊದಲಿನಂಗಿಲ್ಲ, ಭಾಳ ಬದಲಾಗ್ಯಾನ. ಆದ್ರೆ ನೀವು ಅವನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಮ್ಮ. ಸರಿ ಅಪ್ಪಿ, ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ಮೇಲೆ ನಾನು ಆಫೀಸಿಗೆಲ್ಲ ಹೋಗಲ್ಲ, ಅವನ ಜೊತೆ ಮನೆ ಒಳಗಡೆ ಇರ್ತೀನಿ. ನಿಮ್ಮ ಜೊತೆನೂ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಆಯ್ತಾ? ನಿಜವಾಗ್ಲೂ ಅಮ್ಮ? ನಿಜವಾಗ್ಲೂನಪ್ಪ. ಸರಿ ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಪಾಪು. ಈಗ ನೀವು ಅಳಬಾರ್ದು. ಇಲ್ಲಪ್ಪ, ಅಳಲ್ಲ. ನನಗೀಗ ಖುಷಿ ಒಳಗೆ ಬರ್ತಾಯಿತ್ತೋ ದುಃಖದಿಂದ ಬರ್ತಾಯಿತ್ತೋ ಈ ಕಣ್ಣೀರು ಒಂದೂ ಗೊತ್ತಾಗತ್ತಿಲ್ಲ. ಆದರೆ ಮಾತ್ರ ಖುಷಿಯಿಂದನೇ ಬರ್ತಾಯಿತ್ತು. ನಿಜವಾಗ್ಲೂ ನಿಮ್ಮಂಥ ಮಕ್ಕಳ ಜೊತೆಗೆ ಇರೋ ಭಾಗ್ಯ ನಿಮ್ಮ ಹೆತ್ತಮ್ಮನೂ ಪಡ್ಕೊಂಬಂದಿಲ್ಲ. ಯಾವ ಜನ್ಮದ ಋಣಾನು ಬಂದಾನೋ ಏನೋ, ನಾನು ಈ ಮನೆ ಒಳಗಡೆ ಬಂದು ಸೇರಿದೆ. ಹಾಗಂಥೇಳಿ ಯಾವುದೋ ಒಂದು ಖುಷಿ ವಿಷಯಕ್ಕೆ ನಾನು ಸೇರಿಲ್ಲ, ಬಂದು ದುಃಖ ಆದಮೇಲೆ ಬಂದು ಸೇರಿರೋದು. ಈಗ ನಾನು ಇದನ್ನು ಭಾಳ ಪ್ರೀತಿಯಿಂದ ಒಪ್ಕೊಂಡೆ ಅಂತ ಅಂದ್ರೆ ನಂದು ಈಗಾಗಲೇ ಕಳೆದಿರೋ ಜೀವನನ ಸರಿ ಇರಲಿಲ್ಲ ಅಂತ ಒಪ್ಕೊಂಡಂಗೆ ಆಗ್ತೈತಿ. ಪ್ರತಿಭಾ, ಈಗ ಅವು ಚಿಕ್ಕ ಮಕ್ಕಳು ಅವ್ರ ಹತ್ರ ಎಲ್ಲ ಮಾತಾಡ್ಬೇಡ. ಅಪ್ಪಿ ನೀವು ಹೋಗಿ ಮಲ್ಕೊ, ನಾನು ಬಂದೆ. ಹಾಂ ಸರಿ ಪಾಪ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅಜಯ್. ಗುಡ್ ನೈಟ್ ಅಮ್ಮ. ನೀನು ಅಳಬೇಡ. ಸರಿನಪ್ಪ, ನೀನು ಹೋಗಿ ಮಲ್ಗು. ನಾಳೆ ನಾನು ನಿನಗೆ ಏನಂತಂದೇಳಿ ಹೇಳ್ತೀನಿ ಆತಾ? ಸರಿ ಅಮ್ಮ. ಅಂಜು ಆಕೆ ಆಗಲೇ ಮಲಗಿದ್ಲು, ಆಕೆ ಯಾವಾಗಲೂ ಜಲ್ದಿ ಮಲ್ಕೋತಾಳ, ಆಕೆಗೆ ನಿದ್ದೆ ಬೇಕು. ಹೌದಪ್ಪ, ನಾನು ಇಷ್ಟು ದಿವಸ ನಿಮ್ಗೆ ಗಮನ ಕೊಡೋದು ಭಾಳ ಕಡಿಮೆ ಮಾಡಿದ್ದೆ. ಈ ಕ್ಷಣದಿಂದನೇ ನಾನು ನಿಮ್ಗೆ ಭಾಳ ಗಮನ ಕೊಡ್ತೀನಿ. ನೀವ ನನ್ನ ಜೀವ. ಸರಿ ಅಮ್ಮ, ಬಾಯ್. ಗುಡ್ ನೈಟ್ ರೀ. ನೋಡು ಪ್ರತಿಭಾ, ಅವನನ್ನ ಮಲಗಿಸು, ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ ರೀ. ಅಜಯ್ ಬಾ, ಮಲ್ಕೋ ಬಾ. ಬಾ ಅಪ್ಪಿ, ಮಲಗ್ ಬಾ. ಅಮ್ಮ, ನಾನು ನಿನ್ನ ತೊಡಿ ಮೇಲೆ ಮಲ್ಕೊಂತೀನಿ. ಸರಿ ಅಪ್ಪಿ, ಬಾ. ಪ್ರತಿಭಾ, ನಾನು ಇಲ್ಲೇ ಹೊರಗಿರ್ತೀನಿ, ನನ್ನ ಕರಿ ಅವ್ನು ಮಲಗಿದ್ಮೇಲೆ, ಆಯ್ತಾ? ಸರಿ ರೀ. ಅಜಯ್, ಎಲ್ಲರಿಗೂ ಮನ್ಸಿಗೆ ನೋವು ಮಾಡಬಾರ್ದಪ್ಪಿ. ಅಮ್ಮ, ನೀನು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು ನನಗೆ. ನೋಡು ಪಾಪು, ನೀನು ಬದಲಾಗಬೇಕು. ಇನ್ಮೇಲಿಂದ ನಾನು ನಿನ್ನ ಜೊತೆಗೆ ಇರ್ತೀನಿ. ನಾ ಹೇಳ್ದಂಗೆ ಕೇಳ್ಕೊಂಡಿರ್ತೀಯ? ಅಮ್ಮ, ನೀನು ನನ್ನ ಜೊತೆಗೆ ಇರ್ತೀನಿ ಅಂದ್ರೆ ನೀ ಏನು ಹೇಳಿದ್ರು ಕೇಳ್ತೇನೆ ನಾನು. ಸರಿ, ಹಾಗಂದ್ರೆ ನೀನು ಮಲ್ಗು. ನಾಳೆ ಒಂದೇ ದಿವಸ ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನಾಡ್ದಿಂದ ನಾನು ನಿನ್ನ ಜೊತೆನೇ ಇರ್ತೇನೆ, ಆತಾ? ನಿಜ ಅಮ್ಮ? ಹ್ಞೂ, ಆದರೆ ಒಂದು ಕಂಡೀಷನ್. ಏನಮ್ಮ ಅದು? ನೀನು ವಿಜಯ್ ಮತ್ತು ಅಂಜುಗ ಅಮ್ಮ ಅಂತ ಅಂದ್ರು ಬೇಜಾರು ಮಾಡ್ಕೋಬಾರ್ದು, ಸಿಟ್ಟು ಮಾಡಬಾರ್ದು. ಅವರು ನಮ್ಮಮ್ಮ, ನಿಮ್ಮಮ್ಮ ಅಲ್ಲ ಅಂತ ಅನ್ಬಾರ್ದು. ಅಮ್ಮ, ನೀನು ನನ್ನಮ್ಮ ಅಷ್ಟ ಅಲ್ಲೇನಮ್ಮ? ಇಲ್ಲಪ್ಪಿ, ಹಂಗಲ್ಲ. ನಾನು ಅವ್ರ ಅಮ್ಮನೂ ಹೌದು, ನಿಮ್ಮಮ್ಮನೂ ಹೌದು. ನೀವು 3 ಜನ ಒಂದ, ಗೊತ್ತಾ? ಆದ್ರೆ ಅವ್ರು ಇಷ್ಟೇ ಸಲ ನಮ್ಮ ಜೊತೆಗೆ ಇರಲಿಲ್ಲ ಅಲ್ಲ. ಅವರು ಬೇರೆ ಕಡೆಗಿದ್ರು. ಈಗ ನಾವೆಲ್ಲ ಒಂದ ಕಡೆಗೆ ಬಂದೀವಲ್ಲ, ಅದ್ರ ಸಲುವಾಗಿ ಈಗ ಎಲ್ಲರೂ ಒಟ್ಟಿಗೆ ಇರಬೇಕು, ಗೊತ್ತಾ? ಅಮ್ಮ, ಆದರೂ ನೀನು ಅವ್ರ ಅಮ್ಮ ಅಲ್ಲ, ಅವರಮ್ಮ ಬೇರೆ. ಪಾಪು, ಈಗ ನಾನು ನಿನ್ನ ಜೊತೆಗೆ ದಿನಾಲು ಇರಬೇಕು ಬೇಡ ಹೇಳು? ಇರಬೇಕು. ಹಂಗಂದ್ರೆ ಅವರೆಲ್ಲ ನನಗೆ ಅಮ್ಮ ಅಂತ ಕರೆದ್ರು ನೀನು ಸಿಟ್ಟು ಮಾಡ್ಕೋಬಾರ್ದು. ಅಂದ್ರಷ್ಟು ನಾನು ನಿನ್ನ ಜೊತೆಗೆ ಇರ್ತೇನೆ, ಆತಾ? ಸರಿ ಅಮ್ಮ. ಆದ್ರೆ ಸಿಟ್ಟು ಮಾಡೋದು, ಜಗಳ ಮಾಡೋದು ಎಲ್ಲ ಮಾಡಬಾರ್ದು. ಆಮೇಲೆ ಅಂಕಲ್ ಅಂತ ಕರಿಬಾರ್ದು, ಪಪ್ಪ ಅಂತಾನೆ ಕರಿಬೇಕು ಯಾವಾಗಲೂ, ಆಯ್ತಾ? ಸರಿ ಅಮ್ಮ. ನೀ ಏನಾರು ಜಗಳ ಮಾಡೋದು, ಸಿಟ್ಟು ಮಾಡೋದು ನೋಡಿದ್ರೆ ನಾನು ಆಫೀಸಿಗೆ ಹೊಂಟ್ಬಿಡ್ತೇನೆ ನೋಡು. ಇಲ್ಲ ಅಮ್ಮ, ಹಂಗೆ ಮಾಡಬೇಡ. ಹಾಂ, ಸರಿ, ಈಗ ಮಲ್ಕೋ, ಆತಾ? ಭಾಳ ಯೋಚನೆ ಮಾಡಬೇಡಪ್ಪಿ, ಮಲ್ಕೋ. ನಾಳೆ ಸ್ಕೂಲಿಗೆ ಹೋಗ್ಬೇಕು, ಟೈಮ್ ಆಯ್ತು. ಸರಿ ಅಮ್ಮ, ಗುಡ್ ನೈಟ್ ರೀ. ಮಲಗಿದ್ನಾ? ಹ್ಞೂ ರೀ. ಆದ್ರೆ ಅವನೇನೆಲ್ಲ ಮಾತಾಡ್ದ ಅದನ್ನೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲ, ನಾನು ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಮಾತ್ರ ನಿನಗೊಂದಿಷ್ಟು ಕಿವಿ ಮಾತು ಹೇಳಬೇಕು. ಹೇಳ್ರಿ. ನೋಡು, ನೀನು ಎಷ್ಟು ಪ್ರೀತಿಯಿಂದ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯೋ ಅಷ್ಟು ಬೇಗ ಇವನು ಬದಲಾಗ್ತಾನೆ. ಹೌದು ರೀ. ಈಗ ನಾನು ಬರೀ ನನ್ನ ಮನೆಗೆ ಇರ್ತೇನೆ ಅಂದಿದ್ದಕ್ಕೆ ಸಾಕು, ಅವ್ನು ಎಷ್ಟು ನಾ ಹೇಳಿದಕ್ಕೆಲ್ಲ ಹ್ಞೂ ಅಂತ ಅಂದ. ನಾನೆಲ್ಲ ಕೇಳಿಸ್ಕೊಂಡೆ, ಇಲ್ಲೇ ಇದ್ನಲ್ಲ. ಸರಿ ರೀ, ನೀವು ಹೇಳಿದ ನಿಜ. ನನಗೆ ಇವರೆಲ್ಲರ್ಕಿಂತನೂ ಕೆಲಸ ಹೆಚ್ಚಲ್ಲ. ಕೆಲಸ ಹೆಚ್ಚಲ್ಲ ಅಂತಲ್ಲ, ಆದ್ರೆ ನಿನಗೆ ಮುಂಚೆ ಕೆಲಸದ ಪರಿಸ್ಥಿತಿ ಇತ್ತು ಅಂತ ಕೆಲಸ ಮಾಡಲೇಬೇಕು ಅನ್ನೋ ಒತ್ತಡ ಇತ್ತು, ಮಾಡ್ತಿದ್ದಿ. ಆದ್ರೆ ಈಗ ಮನೆ ಒಳಗಡೆ ಆ ರೀತಿ ಪರಿಸ್ಥಿತಿ ಇಲ್ಲ, ಎಲ್ಲಾನು ಸರಿ ಐತಿ. ನಾನು ಅಪ್ಪಾಜಿ ಅದೇವಿ ಮನೆ ನೋಡ್ಕೊಳಕ, ಅಷ್ಟಕ್ಕೂ ನಮಗೇನು ಪ್ರಾಬ್ಲಮ್ ಇಲ್ಲ. ಈಗ ನಾವು ದುಡ್ಡು ಅಂತೇಳಿ ಹೋಗ್ಬಿಟ್ರೆ ದುಡ್ಡಿನಿಂದ ಮಕ್ಕಳ ಜೀವನ ಸರಿ ಮಾಡೋರು ಯಾರು? ಹೌದಲ್ಲ? ಹಾಗಾಗಿ ಹೇಳ್ತಿರೋದು, ನೀನು ಹೆಂಗಿದ್ರು ನಾಳೆ ಕೆಲಸಕ್ಕೆ ಹೋಗಿ ಬರೋದಿಲ್ಲ ಅಂತ ಹೇಳ್ತೀನಿ ಅಂದಿದ್ದಿ. ಬೇಡ, ನೀನು ಬೇಕಂದ್ರೆ ನಾಳೆಗಿರು. ನಾನು ಬೆಳಗ್ಗೆ ತಕ್ಷಣ ನಿಮ್ಮ ಬಾಸಿಗೆ ಫೋನ್ ಮಾಡ್ತೀನಿ, ಇನ್ಮೇಲೆ ಬರೋಕ್ಕಾಗಲ್ಲ ಅಂತೇಳಿ. ಬೇಕಂದ್ರೆ ನಾನು ಫೈನ್ ಕಟ್ಟಿದ್ರೆ ಕಟ್ತೇನೆ. ರೀ, ಫೈನ್ ಎಲ್ಲ ಬೇಡ, ನಾನು ನಾಳೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಬೇಕಂದ್ರೆ ನೀವು ನಾಳೆ ಬೆಳಗ್ಗೆ ಫೋನ್ ಮಾಡಿರಿ, ನಂದು ಈ ರೀತಿ ಇಶ್ಯೂ ಐತೆ ಅಂತ ಹೇಳ್ರಿ. ಅಷ್ಟೇ ಮಾಡ್ತೀನಿ ತಗೋ. ನಾಳೆ ಒಂದು ದಿವಸ ನೀನು ಹೋಗ್ಬಾ. ಮತ್ತು ಏನು ಅನ್ಕೊಂತಾನ ನನಗೆ ಗೊತ್ತಾಗತ್ತಿಲ್ಲ. ಇಲ್ಲ, ಇವನ ಬಗ್ಗೆ ನೀವೇನೋ ಚಿಂತೆ ಮಾಡಬೇಡ್ರಿ. ಈಗ ಆಲ್ರೆಡಿ ನಾವು ಅವನಿಗೆ ಹೇಳೇನಿ ನಾಳೆ ಒಂದು ದಿವಸ ಹೋಗಿ ಬರ್ತೇನೆ ಅಂತ ಹೇಳಿ. ಹ್ಞೂ ಅಂತ ಹೇಳಾನ. ಒಂದು ಕೆಲಸ ಮಾಡಿರಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ನಮ್ಮ ಬಾಸಿಗೆ ಫೋನ್ ಮಾಡಿರಿ, ಈ ರೀತಿ ಐತಿ ಪರಿಸ್ಥಿತಿ, ಮತ್ತು ಪ್ರತಿಭಾ ಬರೋದಿಲ್ಲ ಅಂತ ಹೇಳ್ರಿ. ಅವ್ರೇನಂತಾರೆ ನೋಡ್ರಿ. ಹಾಗೇನಾರ ನಾ ಹೋಗ್ಬೇಕಂತಂದ್ರೆ ನಾನು ಹೋಗ್ಬಿಡ್ತೇನೆ. ಇಲ್ಲ, ನಾ ಬೆಳಗ್ಗೆ ಫೋನ್ ಮಾಡ್ತೀನಿ. ನನ್ನ ಜೊತೆ ಭಾಳ ಕ್ಲೋಸ್ ಅದಾರ. ಈಗ ಅವರು ನಿನ್ನನ್ನು ಅಂದ್ರೆ ನಾನು ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರದ್ದೆಲ್ಲ ಡೀಲು ನನ್ನ ಹತ್ರನ ಆಗ್ತಿರ್ತಾವೆ. ಭಾಳ ಕಮ್ಮಿ ರೇಟಿಗೆ ಕೋಟ್ ಮಾಡ್ಕೊಡ್ತೇನೆ ನಾನು. ಈಗ ಅವರು ಒಂದು ವೇಳೆ ನಿನ್ನ ಸಲುವಾಗಿ ಅವರು ನನ್ನ ಹತ್ರ ಮುಖ ಕೆಡಿಸ್ಕೊಂಡ್ರು ಅಂತ ಇಟ್ಕೋ, ಅವ್ರಿಗೆ ನಾಳೆ ಏನೂ ಕೇಳೋಕೆ ಮುಖ ಇರೋದಿಲ್ಲ. ನಾನೇನೋ ದ್ವೇಷ ಮಾಡೋದಿಲ್ಲ. ಬಿಸ್ನೆಸ್ ಇಸ್ ಬಿಸ್ನೆಸ್, ಪರ್ಸನಲ್ ಇಸ್ ಪರ್ಸನಲ್. ಆದರೂ ಅವ್ರಿಗೆ ಮನಸ್ಸೊಳಗಡೆ ಬೇರೆ ಥರ ಇರ್ತಿತ್ತಲ್ಲ. ನಾಳೆ ಏನಾರು ಬೇಕು ಅಂದ್ರೆ ಕೇಳೋ ಅಷ್ಟು ಕ್ಲೋಸ್ ಆಗಂಗಿಲ್ಲ. ಅವ್ರು ಭಾಳ ಕ್ಲೋಸ್ ಅದ ಅಂತ ತಗೋನು. ನಾನೆಲ್ಲ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ದಿದ್ದ ಖರೆ ಐತಲ್ಲ, ಬೇಕಂದ್ರೆ ನೀನು ಡಾಕ್ಟರ್ ಸರ್ಟಿಫಿಕೇಟ್ ಕೊಡಂತಿ. ಹಾಂ, ಸರಿ ರೀ, ನೀವು ಮಾತಾಡ್ರಿ. ನಾನು ಬೇಕಂದ್ರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಬರ್ತೇನೆ ಆಫೀಸಿಗೆ. ಎಲ್ಲಾನು ನನ್ನ ಫ್ರೆಂಡ್ಸಿಗೆ, ನನ್ನ ಕೊಲೀಗ್ಸಿಗೆಲ್ಲ ಮೀಟ್ ಆಗಿ ಲಾಸ್ಟ್ ಅಲ್ಲ ಸ್ವಲ್ಪ ಹೇಳಿ ಬರ್ತೀನಿ. ನನಗೂ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಐತೆ ಅದಕ್ಕೆ. ಸರಿ, ನೀನು ಹೋಗ್ಬಾ. ನನಗೂ ಗೊತ್ತು, ನನಗೂ ಅರ್ಥ ಆಗ್ತೈತಿ. ಬೆಳಗ್ಗೆ ಹೋಗು. ನನಗೆ ಅನ್ಸಿದ ಮಟ್ಟಿಗೆ ನೀನು 1-2 ತಾಸನಾಗ ವಾಪಸ್ ಬರ್ತಿದ್ದಿ. ಹಾಂ, ನಾನು 1-2 ತಾಸೊಳಗೆ ಬಂದುಬಿಡ್ತೇನೆ ರೀ. ಎಲ್ಲರಿಗೂ ಮೀಟ್ ಆಗಿ ಎಲ್ಲರಿಗೂ ಇರೋದನ್ನೆಲ್ಲ ಹೇಳಿ ಬಂದುಬಿಡ್ತೀನಿ. ಎಲ್ಲರೂ ಈಗ ಭಾಳ ಖುಷಿಯಾಗ್ಯಾರ ನನ್ನ ಲೈಫ್ ಈ ರೀತಿ ಆಗೋದು ನೋಡಿ. ಆದ್ರೆ ಒಂದು ಬೇಜಾರು, ನನಗೆ ಯಾವ ಜೀವನ ಹೆಂಗನ್ನ ಅರ್ಥ ಆಗತ್ತಿಲ್ಲ. ಹಳೆ ಜೀವನ ನೆನೆಸ್ಕೊಂಡ್ರು ಖುಷಿ, ಈ ಜೀವನ ನೆನೆಸ್ಕೊಂಡ್ರು ಖುಷಿ. ಆದ್ರೆ
ಆದ್ರೆ ಯಾವ್ದು ಮೇನು ಅಂತ ಹೇಳಕ್ಕಾಗಲ್ಲ. ಇಲ್ಲ, ಆ ರೀತಿ ಹೇಳೋದು ತಪ್ಪಾಗ್ತದೆ. ಎಲ್ಲರೂ ನಾನು ಬಂದ ಅಷ್ಟೇ, ಹಳೆ ನೆನೆಸ್ಕೋಬೇಡ. ಈಗ ಪಾಸ್ಟ್ ಈಸ್ ಪಾಸ್ಟ್, ಮುಂದಿನ ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ಬೇಕಷ್ಟೆ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನ್ಯಾಗ ಅವ್ರು ಇದ್ರಲ್ಲ, ಅವರು ಭಾಳ ಚೆನ್ನಾಗಿ ನೋಡ್ಕೊಂತಿದ್ರು. ಎಷ್ಟು ನೀವು ಪ್ರೀತಿ ಕೊಟ್ಟರು, ಮನೆ ಒಳಗಡೆ ಎಷ್ಟು ನನಗೆ ಖುಷಿ ಸುಖ ಇದ್ರು ಸಹಿತ ಅವ್ರ ನೆನಪು ಅವಾಗ ಬರ್ತಾನೆ ಇರ್ತೈತಿ. ನನಗೂ ಗೊತ್ತು ಪ್ರತಿಭಾ, ನನಗೂ ಅರ್ಥ ಆಗ್ತೈತಿ. ಈಗ ನನ್ನ ಹೆಂಡ್ತಿನ ಬಿಟ್ಟು ಹೋದ್ಲಲ್ಲ ಸುಮಾ, ಆಕಿ ನೆನೆಸ್ಕೊಂಡಾಗ ನನಗೆ ಹಂಗ ಅನಿಸ್ತೈತಿ. ಆಕಿ ಈಗೀಗ ಒಂದ್ ಸ್ವಲ್ಪ ಹೊರಟಾಗಿದ್ಲು, ಮುಂಚೆಲ್ಲ ಭಾಳ ಚೆನ್ನಾಗಿದ್ಲು. ಏನೋ ಕೇಳಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೆಂಡ್ತಿನ ನಾನು ಇಷ್ಟು ಮಿಸ್ ಮಾಡ್ಕೊಂತಿರ್ಬೇಕಾದ್ರೆ ನಿನಗೆ ಒಳ್ಳೆ ಕಂಡ ಸಿಕ್ಕಿದ. ನೀನು ಮಿಸ್ ಮಾಡ್ಕೊಳ್ಳೋದ್ರೊಳಗಡೆ ಏನೂ ತಪ್ಪಿಲ್ಲ. ಹೌದ್ರಿ, ಅವ್ರು ಮಾಡಿದ ಒಂದೇ ಒಂದು ಚಟದಿಂದ ನಮ್ಮ ಜೀವನ ದಿಕ್ಕಿಲ್ಲದ ದೋಣಿ ಆಗಿತ್ತು. ಮತ್ತು ಸತೀಶ್ ಅಣ್ಣ ಅವ್ರು ಬಂದು ನನ್ನ ಜೀವನ ಒಂದು ದಡ ಸೇರಿಸಿದ್ರು. ಸರಿ ಪ್ರತಿಭಾ, ಈಗ ಭಾಳ ರಾತ್ರಿ ಆಗೈತಿ, ಮಲ್ಕೋ. ನಾನು ಹೋಗ್ತೀನಿ. ವಿಜಯ್ ಮತ್ತು ಅಂಜು ಕಾಯ್ತಿರ್ತಾರ. ಅಂಜು ಮಲ್ಕೊಂಡಾಳ, ವಿಜಯ್ ಕಾಯ್ತಿರ್ತಾನ. ರೀ, ಅಜಯ್ ಮಲ್ಕೊಂಡನ, ನೀವು ಬೇಕಂದ್ರೆ ಇಲ್ಲೇ ಮಲ್ಕೊಳ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಬೇಡ, ಯಾಕಂದ್ರೆ ಬೆಳಗ್ಗೆ ಎದ್ದಾಗ ಅವ್ನು ನೋಡ್ದ ಅಂದ್ರೆ ಮತ್ತೆ ಏನು ಮನಸ್ಥಿತಿನೋ ಏನೋ ಗೊತ್ತಿಲ್ಲ. ಎಲ್ಲ ಸರಿ ಆಗಲಿ, ನಾನು ಅಲ್ಲೇ ಮಲ್ಕೊಂತೀನಿ ತಗೋ. ಅವ್ರ ಜೊತೆಗೆ ಮಲ್ಕೊಂಡು ನಾನು ಭಾಳ ದಿವಸ ಆಯ್ತು. ವಿಜಯ್ ಮತ್ತು ಅಂಜು ಜೊತೆ ಮಲ್ಕ್ತೀನಿ. ಹಾಂ, ಹಂಗೇನಾರ ನಿನಗೆ ಹೆದರಿಕೆ ಅನ್ನಿಸ್ತು ಅಂದ್ರೆ ಫೋನ್ ಮಾಡಿ ನಾನು ಬರ್ತೀನಿ ಆತ. ಇವ್ರ ಮಧ್ಯೆ ಭಾಳ ಬಾಂಡಿಂಗ್ ಕ್ರಿಯೇಟ್ ಮಾಡ್ಬೇಕು ನಾನು, ಅದ್ರ ಸಲುವಾಗಿನ. ಸರಿ ರೀ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ಸರಿ, ನಾನು ಬರಲಿ. ಗುಡ್ ನೈಟ್. ಸರಿ ರೀ, ಆಯ್ತು, ಗುಡ್ ನೈಟ್. ಬೆಳಗ್ಗೆದ್ದು ಫೋನ್ ಮಾಡ್ತೀನಿ ತಗೋ ಅವ್ರಿಗೆ. ಹಾಂ, ಮತ್ತು ನೀವು ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಅನ್ನತ್ತಿದ್ರಿ ನಾಳೆ, ಅದು ಯಾವುದೋ ಫೈಲ್ ಬಗ್ಗೆ ಚಿಂತೆ ಮಾಡತ್ತಿದ್ರಿ. ಎದ್ದು ಕೂಡಲೇ ನಿಮ್ಗೆ ನೆನಪಿದ್ರೆ ಮಾವಾರಿ ಕೇಳ್ರಿ, ಇಲ್ಲಾಂದ್ರೆ ನಾನು ನೆನಪಿಸ್ತೇನಂತ. ಆಮೇಲೆ ಬೇಕಂದ್ರೆ ನೀವು ನಮ್ಮ ಬಾಸ್ ಹತ್ರ ಮಾತಾಡಂತ್ರಿ. ಹಾಂ ಹೌದಲ್ಲ, ಮರ್ತ ಬಿಟ್ಟಿದ್ದೆ ನೋಡಿ ಪ್ರತಿಭಾ, ನಾನು ನಿಜವಾಗ್ಲೂ. ಸರಿ ಬಿಡು, ಬೆಳಗ್ಗೆ ತಕ್ಷಣ ನಾನು ಅಪ್ಪಾಜಿ ಕೇಳ್ತೀನಿ. ಅದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟು, ತಲೆ ಕೆಡಿಸ್ಕೊಬೇಡ ಆತ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಹಾಂ, ಸರಿ ರೀ, ಗುಡ್ ನೈಟ್. ಗುಡ್ ನೈಟ್. ರೀ, ಮತ್ತೆ ಯಾಕೆ ಫೈಲ್ ತೊಗೊಂಡ್ರಿ? ಏನಿಲ್ಲ, ನನಗೆ ಈಗ ಸದ್ಯಕ್ಕೆ ನಿದ್ದೆ ಬರೋದು ಡೌಟು. ಸ್ವಲ್ಪ ಇದನ್ನು ರೆಫರ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಿದ್ದೆ ಎಲ್ಲ ಬರ್ತೈತಿ. ಅಲ್ಲಿ ಇಡ್ರಿ, ಸುಮ್ಮನೆ ಹೋಗಿ ಮಲ್ಕೊಳ್ರಿ. ಇಲ್ಲ ಪ್ರತಿಭಾ, ನೀನು ಮಲ್ಕೋ. ನನಗೊಂದು ಸ್ವಲ್ಪ ವರ್ಕ್ ಐತಿ, ನೋಡಿ ಆಮೇಲೆ ಮಲ್ಕೊತೀನಿ. ಏನು ಬೇಕಾಗಿಲ್ಲ, ಆವಾಗಲೇ ನಿದ್ದೆ ಬಂದೈತಿ, ಮಲ್ಕೊಂತೇನೆ ಅಂದಿದ್ರಿ. ಈಗ ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನ್ಸಿಗೆ ನೋವಾಗಿರ್ತದಲ್ಲ, ಅದಕ್ಕೆ ಹಿಂಗೆ ಮಾಡತ್ತೀರಿ. ಇಲ್ಲಪ್ಪ. ಹಾಂ, ನನಗೆ ಗೊತ್ತು ನಿಮ್ಮ ಮನ್ಸಿಗೆ ನೋವಾಗೈತಿ ನನ್ನ ಮಗ ಹಿಂಗೆ ಮಾಡಿದ್ದಕ್ಕೆ, ಅದಕ್ಕೆ ನೀವು ಈ ರೀತಿ ಮಾಡಕತ್ತೀರಿ. ಅಯ್ಯೋ ಇಲ್ಲಪ್ಪ, ಹಂಗೇನು ಇಲ್ಲ. ಇಷ್ಟು ತನ ಮಾತಾಡಿದ್ನಲ್ಲ, ಅದು ಮಲ್ಕೊಳ್ಳೋ ಟೈಮ್ ಮೀರ್ಬಿಡ್ತು. ಹಾಗಾಗಿ ಇದನ್ನ ಹಿಡ್ಕೊಂಡ್ರೆ ನಿದ್ದೆ ಬರ್ತಿತ್ತೇನೋ ಅಂತ ತೊಗೊಂಡು ಹೊಂಟಿದ್ದೆ. ಹೋಗ್ಲಿ ಬಿಡು, ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೊಂತೆ ಅಂತ ನಾನೇನು ತೊಗೊಂಡು ಹೋಗಲ್ಲ. ಇಲ್ಲೇ ಇಡ್ತೀನಿ, ನೀನು ಮಲ್ಕೋ, ನಾನು ಆರಾಮಾಗಿ ಮಲಗ್ತೇನೆ. ಸರಿ, ಬಾಯ್. ಬಾಯ್. ನೀವು ಹೆಣ್ಮಕ್ಳು ಏನೇನೆಲ್ಲ ಯೋಚನೆ ಮಾಡ್ತೀರೇನಪ್ಪ, ಇವೆಲ್ಲ ಥಿಂಕಿಂಗ್ಸ್ ನಿಮ್ಮ ಮೈಂಡ್ ಒಳಗೆ ಬರ್ತಾವೆ. ನಮಗಂತೂ ಒಂದೂ ಬರೋದಿಲ್ಲ. ಈ ರೀತಿ ಮಾತಾಡಿಲ್ಲ ಅಂದ್ರೆ ನೀವೆಲ್ಲಿ ಬಿಡ್ತಿದ್ರಿ ಅದನ್ನ? ಸರಿ ಸರಿ, ಓಕೆ. ನೀನು ಗೆದ್ದಿ, ನಾನು ಸೋತೆ. ಬಾಯ್, ಗುಡ್ ನೈಟ್. ಇಲ್ಲ, ನೀವು ಗೆದ್ರಿ ನಾನು ಸೋತೆ. ಇಲ್ಲ, ನೀನು ಗೆದ್ದಿ, ನಾನು ಸೋತಿದ್ದು. ಇಲ್ಲ, ನೀವು ಗೆದ್ದಿದ್ದು ನಾನು ಸೋತಿದ್ದು. ಪಾಪ, ನೀವು ಆಗಳಿಂದ ನೀನ್ ಗೆದ್ದಿದ್ದು ಅನ್ನತ್ತೀರಿ. ಇಬ್ರು ಗೆದ್ದಿದ್ದು ಆತ, ಯಾರು ಸೋತಿಲ್ಲ. ಹಾಂ, ಗುಡ್. ಹೌದು ವಿಜಯ್, ನೀ ಹೇಳಿದ್ದು ನಿಜ. ಸರಿ, ಬಾಯ್, ಗುಡ್ ನೈಟ್. ಎಷ್ಟು ಸರಿ ಗುಡ್ ನೈಟ್ ಆತ ನಿಮ್ದು. ಪಾಪ ಬರ್ರಿ. ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ಬಾಯ್. ಪಾಪ ಬಾ ಬೇಗ, ನಂಗೆ ನಿದ್ದೆ ಬರತೈತಿ. ಸರಿ ಸರಿ, ಬಂದೆ. ಬಾಯ್. ಓಕೆ, ಬಾಯ್, ಗುಡ್ ನೈಟ್. ನಿಮ್ ಬಾಯ್ ಗುಡ್ ನೈಟ್ ಒಳಗಡೆನೆ ಇಡೀ ರಾತ್ರಿ ಕಳೆದು ಬೆಳಗ್ಗೆ ಆಗ್ಬಿಡ್ತೈತಿ. ಬಾ ಪಾಪ. ಬಂದೆ ಇರು, ಬಂದೆ ನಡಿ. ಒಳ್ಳೆ ಅಪ್ಪ ಮಗ. ಆದರೂ ನನ್ನ ಮಗ ಕೊಡೋ ಕಾಟನ ಸಹಿಸ್ಕೊಂಡಿವರೆಲ್ಲ ಅದಾರಂದ್ರೆ ನಿಜವಾಗ್ಲೂ ಭಾಳ ಒಳ್ಳೆ ಜನ. ನಾನು ಒಳ್ಳೆ ಮನೆಗೆ ಬಂದೇನಿ. ನನ್ನ ಜೀವ ಇರೋ ತನಕ, ನನ್ನ ಕೊನೆ ಉಸಿರಿರೋ ತನಕ ನಾ ಈ ಮನೆಗಾಗಿನ ನನ್ನ ಜೀವನ ಮುಡಿಪಾಗಿಡ್ತೇನೆ. ಆಟ ಇವಾಗೈತಿ, ಮಕ್ಕಳನ್ನ